ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಗು ಆಗಲು ಪ್ಲ್ಯಾನ್ ಮಾಡುತ್ತೀರಾ? ಹಾಗಾದರೆ ಗರ್ಭಧಾರಣೆಗೆ ಸರಿಯಾದ ಸಮಯ ಯಾವುದು? ಯಾವ ದಿನಗಳಲ್ಲಿ ಪ್ರೆಗ್ನೆನ್ಸಿ ಚಾನ್ಸ್ ಹೆಚ್ಚಾಗಿರುತ್ತದೆ? ಅಂದರೆ ಫರ್ಟಿಲೈಸ್ ವಿಂಡೋ ಎಂದರೇನು? ಇದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ರೀತಿಯ ಡೌಟ್ ಬಂದರೂ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸರಿ, ಇದು ಗರ್ಭಧಾರಣೆಗೆ ಸರಿಯಾದ ಸಮಯ ಯಾವುದು? ನಮಸ್ಕಾರ ಸ್ನೇಹಿತರೆ, ಫ್ಯಾಮಿಲಿ ಕೇರ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅನೇಕ ದಂಪತಿಗಳು ತಿಳಿದುಕೊಳ್ಳಲು ಬಯಸುವಂಥ ಒಂದು ಮುಖ್ಯ ವಿಷಯವಾದ ಬಗ್ಗೆ ಮಾತನಾಡೋಣ. ಗರ್ಭಧಾರಣೆಗೆ ಸರಿಯಾದ ಸಮಯ ಯಾವುದು? ಹಲವಾರು ದಂಪತಿಗಳು ಮದುವೆಯಾದ ನಂತರ ಗರ್ಭಧಾರಣೆ ಆಗದೆ ಆತಂಕದಲ್ಲಿರುತ್ತಾರೆ. ಆದರೆ ಕೆಲವೊಮ್ಮೆ ಸಮಸ್ಯೆ ದೊಡ್ಡದಾಗಿರದೆ ಸರಿಯಾದ ಸಮಯದ ಬಗ್ಗೆ ತಿಳಿಯದಿರುವುದೇ ಕಾರಣವಾಗಿರಬಹುದು. ಆದ್ದರಿಂದ ಈ ವಿಡಿಯೋದಲ್ಲಿ ಗರ್ಭಧಾರಣೆಗೆ ಸೂಕ್ತ ಸಮಯ ಯಾವುದು, ಓವ್ಯುಲೇಷನ್ ಎಂದರೇನು, ಯಾವ ದಿನಗಳಲ್ಲಿ ಪ್ರೆಗ್ನೆನ್ಸಿ ಚಾನ್ಸು ಹೆಚ್ಚಾಗಿರುತ್ತದೆ, ಯಾವ ವಿಷಯಗಳನ್ನು ಗಮನಿಸಬೇಕು ಎಂಬುದನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಸರಿ, ಗರ್ಭಧಾರಣೆ ಹೇಗೆ ಆಗುತ್ತದೆ? ಮೊದಲಿಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿ ತಿಂಗಳು ಮಹಿಳೆಯ ದೇಹದಲ್ಲಿ ಒಂದು ಅಂಡಾಣು ಬಿಡುಗಡೆಯಾಗುತ್ತದೆ. ಇದನ್ನು ಓವ್ಯುಲೇಷನ್ ಎಂದು ಕರೆಯುತ್ತಾರೆ. ಆ ಸಮಯದಲ್ಲಿ ದಂಪತಿಗಳು ದೈಹಿಕ ಸಂಬಂಧ ಹೊಂದಿದರೆ ಪುರುಷನ ಶುಕ್ರಾಣು ಅಂದರೆ ಸ್ಪರ್ಮ್ ಇದೆಯಲ್ಲ, ಅದು ಮಹಿಳೆಯ ಅಂಡಾಣು ಜೊತೆಗೆ ಸೇರಿ ಗರ್ಭಧಾರಣೆ ಸಂಭವಿಸಬಹುದು. ಆದ್ದರಿಂದ ಓವ್ಯುಲೇಷನ್ ಸಮಯ ತುಂಬ ಮುಖ್ಯವಾಗಿರುತ್ತದೆ. ಸರಿ, ಓವ್ಯುಲೇಷನ್ ಎಂದರೇನು? ಮಹಿಳೆಯ ಪೀರಿಯಡ್ ಸೈಕಲ್ನಲ್ಲಿ ಒಂದು ನಿರ್ದಿಷ್ಟ ದಿನ ಅಂಡಾಣು ಬಿಡುಗಡೆಯಾಗುತ್ತದೆ. ಸಾಮಾನ್ಯವಾಗಿ 28 ದಿನಗಳ ಸೈಕಲ್ ಇರುತ್ತದೆ. ಪೀರಿಯಡ್ ಆರಂಭವಾದ ದಿನದಿಂದ ಸುಮಾರು 14ನೇ ದಿನ ಓವ್ಯುಲೇಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಈ ಸಮಯದಲ್ಲಿ ಪ್ರೆಗ್ನೆನ್ಸಿ ಚಾನ್ಸು ಹೆಚ್ಚು ಇರುತ್ತದೆ. ಗರ್ಭಧಾರಣೆಗೆ ಯಾವ ದಿನಗಳು ಮುಖ್ಯ? ಡಾಕ್ಟರ್ಸ್ ಹೇಳುವ ಪ್ರಕಾರ ಓವ್ಯುಲೇಷನ್ಗೆ ಮುಂಚೆ 4ರಿಂದ 5 ದಿನಗಳು ಮತ್ತು ಓವ್ಯುಲೇಷನ್ ದಿನ, ಇವು ಫರ್ಟಿಲಿಟಿ ವಿಂಡೋ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಪೀರಿಯಡ್ ಮೊದಲ ದಿನವನ್ನು ಡೇ 1 ತೆಗೆದುಕೊಂಡರೆ ಡೇ 11ರಿಂದ ಡೇ 16ರವರೆಗೆ ಪ್ರೆಗ್ನೆನ್ಸಿ ಚಾನ್ಸು ಹೆಚ್ಚು ಇರಬಹುದು. ಈ ಸಮಯದಲ್ಲಿ ದಂಪತಿಗಳು ದೈಹಿಕ ಸಂಬಂಧ ಹೊಂದಿದರೆ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚುತ್ತದೆ. ಪೀರಿಯಡ್ ರೆಗ್ಯುಲರ್ ಇದ್ದರೆ ಹೇಗೆ ಲೆಕ್ಕ ಹಾಕಬೇಕು? ಕೆಲವರ ಕ್ವಶನು. ಮಹಿಳೆಯ ಪೀರಿಯಡು ಪ್ರತಿ ಮಾಸವೂ ಸರಿಯಾಗಿ ಬರುತ್ತಿದ್ದರೆ ಫರ್ಟಿಲ್ ಡೇಸ್ ಇದೆಯಲ್ಲ, ಫರ್ಟಿಲ್ ಡೇಸ್ ಲೆಕ್ಕ ಹಾಕುವುದು ಸುಲಭವಾಗಿರುತ್ತದೆ. ಉದಾಹರಣೆಗೆ 28 ಡೇಸ್ ಸೈಕಲು ಅಂದರೆ ಓವ್ಯುಲೇಷನ್ ಅರೌಂಡು ಡೇ 14 ಆಗಿರುತ್ತದೆ. 30 ಡೇ ಸೈಕಲು ಓವ್ಯುಲೇಷನ್ ಅರೌಂಡು ಡೇ 16 ಆಗಿರುತ್ತದೆ. ಹೀಗೆ ಸೈಕಲ್ ಆಧರಿಸಿ ಫರ್ಟೈಲ್ ಡೇಸ್ ತಿಳಿದುಕೊಳ್ಳಬಹುದು. ಪೀರಿಯಡ್ ಇರ್ರೆಗ್ಯುಲರ್ ಇದ್ದರೆ ಏನು ಮಾಡಬೇಕು? ಕೆಲವು ಸಮಯಗಳಲ್ಲಿ ಮಹಿಳೆಯರಲ್ಲಿ ಪೀರಿಯಡು ಇರ್ರೆಗ್ಯುಲರ್ ಆಗಿರಬಹುದು. ಈ ಸಂದರ್ಭ ಓವ್ಯುಲೇಷನ್ನು ಟ್ರ್ಯಾಕ್ ಅಪ್ಲಿಕೇಶನ್ನು ಅಥವಾ ಓವ್ಯುಲೇಷನ್ ಕಿಟ್ಸು ಅಥವಾ ಡಾಕ್ಟರ್ ಗೈಡೆನ್ಸು ಇವು ನಿಮಗೆ ಸಹಾಯ ಮಾಡಬಹುದು. ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ ಹಾರ್ಮೋನು ಇಂಬ್ಯಾಲೆನ್ಸು ಅಥವಾ PCOS ಕೂಡ ಕಾರಣವಾಗಿರಬಹುದು. ನಿಮಗೆ ಓವ್ಯುಲೇಷನ್ ಕಿಟ್ ನಿಮ್ಮ ಹತ್ತಿರದ ಮೆಡಿಕಲ್ ಸೆಂಟರ್ಗಳಲ್ಲಿ ಇಲ್ಲ ಆನ್ಲೈನ್ ಮುಖಾಂತರ ನೀವು ತರಿಸಿಕೊಳ್ಳಬಹುದು. ಉದಾಹರಣೆಗೆ ಫ್ಲಿಪ್ಕಾರ್ಟು ಹಾಗೆ ಇತರ ಶಾಪಿಂಗು ಅಂದರೆ ಪ್ರಾಡಕ್ಟ್ಗಳ ಬಗ್ಗೆ ನೀವು ಅಪ್ಲೈ ಮಾಡಿ ನಿಮ್ಮ ಆನ್ಲೈನ್ ಮುಖಾಂತರ ನೀವು ತರಿಸಿಕೊಳ್ಳಬಹುದು. ಹಾಗೆ ನೀವು ನಿಮ್ಮ ಹತ್ತಿರದ ಮೆಡಿಕಲ್ ಸೆಂಟರಿಂದ ಕೂಡಲೂ ಖರೀದಿ ಮಾಡಬಹುದು. ಓವ್ಯುಲೇಷನ್ ಲಕ್ಷಣಗಳು. ಕೆಲವು ಮಹಿಳೆಯರಲ್ಲಿ ಓವ್ಯುಲೇಷನ್ ಸಮಯದಲ್ಲಿ ಕೆಲವು ಲಕ್ಷಣಗಳು ಕಾಣಬಹುದು. ಹೊಟ್ಟೆಯ ಕೆಳಭಾಗದಲ್ಲಿ ಸಣ್ಣ ನೋವು, ವೈಟ್ ಡಿಸ್ಚಾರ್ಜ್ ಹೆಚ್ಚಾಗುವುದು, ಬಾಡಿ ಟೆಂಪರೇಚರ್ ಸ್ಲೈಟ್ ಚೇಂಜು, ಹಾಗೆ ಮೂಡ್ ಚೇಂಜಸ್ಸು. ಆದರೆ ಎಲ್ಲರಲ್ಲೂ ಇದೇ ಲಕ್ಷಣಗಳು ಕಾಣಬೇಕೆಂದಿಲ್ಲ. ಎಷ್ಟು ಬಾರಿ ದೈಹಿಕ ಸಂಬಂಧ ಹೊಂದಬೇಕು? ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡುವಂಥ ದಂಪತಿಗಳು ಫರ್ಟೈಲ್ ಡೇಸ್ ಸಮಯದಲ್ಲಿ 2 ಅಥವಾ ದಿನಕ್ಕೆ 3ರಷ್ಟು ದೈಹಿಕ ಸಂಬಂಧ ಹೊಂದಿದರೆ ಉತ್ತಮ ಎಂದು ಹೇಳುತ್ತಾರೆ. ಆದರೆ ನೀವು ದಿನಕ್ಕೆ 2 ದಿವಸಕ್ಕೆ 1 ಸಲದ ಸಮಯದಲ್ಲಿ ನೀವು ದೈಹಿಕ ಸಂಬಂಧವನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ. ಹಾಗೆ ಹೆಚ್ಚಿನ ಒತ್ತಡ ಮತ್ತು ಲೆಕ್ಕಾಚಾರದಿಂದ ಸ್ಟ್ರೆಸ್ ಆಗಬಾರದು.
ಓಕೆ. ಹಾಗೆ ಸ್ಟ್ರೆಸ್ ಪ್ರೆಗ್ನೆನ್ಸಿ ಮೇಲೆ ಪರಿಣಾಮ ಬೀರುತ್ತದೆ. ಹೌದು, ಹೆಚ್ಚಿನ ಸ್ಟ್ರೆಸ್ಸು ಅಂದರೆ ಹಾರ್ಮೋನು ಮೇಲೆ ಮತ್ತು ಓವ್ಯುಲೇಷನ್ ತಡವಾಗಬಹುದು, ಫರ್ಟಿಲಿಟಿ ಕಡಿಮೆಯಾಗಬಹುದು. ಆದ್ದರಿಂದ ಮನಸ್ಸನ್ನು ಶಾಂತವಾಗಿಡಬೇಕು, ಹೆಚ್ಚು ಆತಂಕ ಪಡಬಾರದು, ಪಾಸಿಟಿವ್ ಥಿಂಕಿಂಗಲ್ಲಿ ಇರಬೇಕು. ಆಹಾರ ಮತ್ತು ಲೈಫ್ ಸ್ಟೈಲ್ ಎಷ್ಟು ಮುಖ್ಯ? ಹೆಲ್ದಿ ಲೈಫ್ ಸ್ಟೈಲು ಫರ್ಟಿಲಿಟಿಗೆ ತುಂಬ ಮುಖ್ಯ. ಈ ವಿಷಯದಲ್ಲಿ ಸಾಕಷ್ಟು ನಿದ್ರೆಯಾಗಬೇಕು, ರೆಗ್ಯುಲರ್ ಎಕ್ಸಸೈಸ್ ಇರಬೇಕು, ಹೆಲ್ದಿ ಫುಡ್ ತಿನ್ನಬೇಕು, ಫ್ರೂಟ್ಸ್ ಮತ್ತು ವೆಜಿಟೇಬಲನ್ನು ಸೇವಿಸಬೇಕು, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲನ್ನು ಅವಾಯ್ಡ್ ಮಾಡಬೇಕು. ಇವು ಗರ್ಭಧಾರಣೆಗೆ ಸಹಾಯ ಮಾಡಬಹುದು. ಪುರುಷರ ಆರೋಗ್ಯವೂ ಮುಖ್ಯವಾಗಿರುತ್ತದೆ. ಪ್ರೆಗ್ನೆನ್ಸಿ ಬಗ್ಗೆ ಮಾತನಾಡುವಾಗ ಮಹಿಳೆಯರ ಬಗ್ಗೆ ಮಾತ್ರ ಅಲ್ಲ, ಪುರುಷರ ಆರೋಗ್ಯವು ಈಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತದೆ. ಪುರುಷರಲ್ಲಿ ಸ್ಮೋಕಿಂಗು, ಆಲ್ಕೋಹಾಲು, ಸ್ಟ್ರೆಸ್ಸು, ಪುವರ್ ಡಯಟು ಇವು ಸ್ಪರ್ಮ್ ಕ್ವಾಲಿಟಿಯನ್ನು ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಬ್ಬರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾವಾಗ ಡಾಕ್ಟರನ್ನು ನೀವು ಸಂಪರ್ಕಿಸಬೇಕು? 1 ವರ್ಷಕ್ಕಿಂತ ಹೆಚ್ಚು ಸಮಯ ಪ್ರಯತ್ನಿಸಿದರೂ ಪ್ರೆಗ್ನೆನ್ಸಿ ಆಗದಿದ್ದರೆ ಡಾಕ್ಟರನ್ನು ಭೇಟಿ ಮಾಡುವುದು ಉತ್ತಮ. ಮಹಿಳೆಯ ವಯಸ್ಸು 35ರಿಂದ ಹೆಚ್ಚು ಇದ್ದರೆ ಕನ್ಸಲ್ಟ್ ಮಾಡುವುದು ಒಳ್ಳೆಯದು. ಹಾಗೆ ಡಾಕ್ಟರು ಬ್ಲಡ್ ಟೆಸ್ಟು, ಸ್ಕ್ಯಾನು, ಹಾರ್ಮೋನ್ ಟೆಸ್ಟು, ಸ್ಪರ್ಮ್ ಅನಾಲಿಸಿಸ್ ಮಾಡಿ ಸರಿಯಾದ ಸಲಹೆಯನ್ನು ನೀಡುತ್ತಾರೆ. ಮುಖ್ಯ ಸಂದೇಶ: ಸ್ನೇಹಿತರೆ, ಗರ್ಭಧಾರಣೆ ಒಂದು ಸಹಜ ಪ್ರಕ್ರಿಯೆ. ಸರಿಯಾದ ಸಮಯದ ಅರಿವು, ಆರೋಗ್ಯಕರ ಜೀವನ ಶೈಲಿ ಮತ್ತು ಮನಸ್ಸಿನ ಶಾಂತಿ ತುಂಬ ಮುಖ್ಯವಾಗಿರುತ್ತದೆ. ಸಣ್ಣ ಸಮಸ್ಯೆಗಳಿಗೂ ಹೆಚ್ಚು ಭಯಪಡುವಂಥ ಅಗತ್ಯ ಇಲ್ಲ. ಇತ್ತೀಚಿನ ವೈದ್ಯಕೀಯ ಚಿಕಿತ್ಸೆಯಿಂದ ಅನೇಕ ದಂಪತಿಗಳು ಸಂತೋಷಕರ ಜೀವನ ನಡೆಸುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯ ಮತ್ತು ಕುಟುಂಬದ ಸಂಬಂಧಿತ ಮಾಹಿತಿಗಾಗಿ ಫ್ಯಾಮಿಲಿ ಕೇರ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.